Hi guys, welcome back to VL Official YouTube channel. ಸೊ ಇವತ್ತಿನ ಬ್ಲಾಗ್ ಇಷ್ಟೇ ತೋರಿಸ್ತೀನಿ ನೋಡಿ. ಐ ಥಿಂಕ್ 2-3 ಡೇಸ್ ಆಯಿತು ನಾನು ವ್ಲಾಗ್ ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿಲ್ಲ. ರಿಯಲಿ ಐ ಡೋಂಟ್ ನೋ. ಸೊ ಇವತ್ತು ವ್ಲಾಗ್ ಮಾಡಲೇಬೇಕು ಅಂತ ಮಾಡ್ತಾಯಿರೋ ವ್ಲಾಗ್ ಇದು. ಓಕೆ, ಕೀಪ್ ವಾಚಿಂಗ್ ಗಾಯ್ಸ್, ಕೀಪ್ ವಾಚಿಂಗ್. இன்னும் எவ்வளோ பேர் இருக்காங்க இன்னைக்கு? அப்படிங்க வெயிட் அப்பா. அன்னைக்கு தண்ணி இருந்துச்சு, நல்லா இருந்துச்சு. இப்போ ஜாரு. ಸೊ ಎಸ್ ದೇವಸ್ಥಾನದಿಂದ ಬಂದಮೇಲೆ ಪಾತ್ರೆ ತೊಳಿಬೇಕಿತ್ತು. ಬೆಳಗ್ಗೆ ಹೋಗಿದ್ವಿ ಎಲ್ಲ, ಸ್ವಲ್ಪ ಪಾತ್ರೆ ಇದ್ದಿದ್ದರಿಂದ ಪಾತ್ರೆ ತೊಳ್ಕೊತ ಸೊ ದೇವಸ್ಥಾನದಲ್ಲಿ ಪೂಜೆ ಕೊಡಬೇಕಿತ್ತು. ಪೂಜೆ ಕೊಟ್ಟು ಅಲ್ಲಿ ಹಾಗೆ ಲಡ್ಡು ಮಾಡಿಸಿದ್ವಿ. ಲಡ್ಡು ಎಲ್ಲರಿಗೂ ಕೊಟ್ಟು ಪೂಜೆ ಮಾಡಿ ಮುಗಿಸಿ ಬಂದು ಟಿಫನ್ ಮಾಡೋಕ್ಕೆ ಮುಂಚೆ ಎಲ್ಲ ಕೆಲಸ ಮಾಡಬೇಕಲ್ಲ. ಸೊ ಮುಗಿಸಿದ್ದಾಯಿತು. ಮುಗಿಸಾದ್ಮೇಲೆ ಅದೇ ಗೊತ್ತಲ್ಲ, ಇದೇ ಥರ ಒದ್ದೆ ಆಗುತ್ತೆ ಅಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ ಅದೇ ಸ್ವಲ್ಪ ಕೆಲಸ ಇತ್ತು. ನಮ್ಮ ಮಾವ ಅವರು, ನಮ್ಮ ಹಸ್ಬೆಂಡ್ ಅವರು ಮಾಡ್ತಾಯಿದ್ರು. ಅಯ್ಯೋ, ಇದು ಬಂದು ಏನಂತ ಗೊತ್ತಿದ್ರೆ ಹೇಳಿ ನೋಡೋಣ. ಸೊ ಅದಾದಮೇಲೆ ಕಾಫಿ ಹೇಗೆ ಮಾಡೋದು ಅಂತ ನಾನೇ ಹೇಳ್ಕೊಡ್ತಿರೋದು ಅನ್ಸುತ್ತೆ ಫಸ್ಟು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಟೀ ಹುಚ್ಚಿ ಬೆಳಗ್ಗೆ ಒಂದು ಸಲ ಕುಡಿತೀನಿ, ಆಮೇಲೆ ಮಧ್ಯಾಹ್ನ ಇಲ್ಲಾಂದರೆ ಸಂಜೆ 3 ಗಂಟೆ ಒಳಗಡೆ ಒಂದು ಸಲ ಕುಡಿತೀನಿ. ಅದಾದಮೇಲೆ ಮತ್ತೆ ನೈಟು ಸಂಜೆ ಬಂದು ಕಾಫಿ ಕುಡ್ತೀನಿ. ಆ ಥರ ಹುಚ್ಚಿ ನಾನು, ಏನೋ ಗೊತ್ತಿಲ್ಲಪ್ಪ, ನಂಗೆ ಅದು ರೂಢಿನೇ ಆಗ್ಬಿಟ್ಟಿದೆ. ನಾನು ಶುಂಠಿ ಟೀ ಮಾಡ್ತಿರೋದಲ್ವಾ, ಸೊ ಅದು ಬಂದು ನನ್ನ ಫೇವ್ರೇಟ್ ಚಾಕು. ಅದರಲ್ಲೇ ಡಿಸೈನಾಗಿ ಆಟ ಆಡಿಕೊಂಡು ಹಾಗೆ ಶುಂಠಿನೆಲ್ಲ ಕಿತ್ಕೊಂಡು ಶುಂಠಿ ಟೀ ಮಾಡಿ ಅದು ಕುಡಿಯೋದಿದೆಯಲ್ಲ, ಅದು ಮಧ್ಯಾಹ್ನದ ಹೊತ್ತು ಕುಡಿಯೋದಿರುತ್ತಲ್ಲ, ಎಷ್ಟು ಜನಕ್ಕೆ ಖುಷಿಯಾಗುತ್ತೆ ಅನ್ನೋ ಗೊತ್ತಿಲ್ಲ. ಮಧ್ಯಾಹ್ನದ ಹೊತ್ತು ಮಾತ್ರ ನನಗೆ ಶುಂಠಿ ಟೀ ಕುಡಿಯೋದು ತುಂಬ ಇಷ್ಟ ಆಗುತ್ತೆ. ಅಡಿಕ್ಟೆಡ್. ಯಾರ್ಯಾರಿದ್ದೀರಪ್ಪ ಟೀ ಲವರು ಕಮೆಂಟ್ ಮಾಡಿ. ನಾನು ಮಾಡೋ ಟೀನ ನೋಡಿ ಕಲ್ತ್ಕೊಳ್ಳಿ. ಸೊ ಸಕ್ಸಸ್ಫುಲಿ ನಮ್ಮ ಟೀ ಉಕ್ಕಿ ಬರುವ ಸಮಯ. ಉಕ್ಕಿ ಬಂದಿದೆ. ಬಿಸಿ ಬಿಸಿಯಾದ ವಾಸನೆ ಭರಿತ ರುಚಿಯಾದ ಶುಂಠಿ ಟೀ ರೆಡಿ. ಆಹಾ, ಶುಂಠಿಯ ಸ್ವಾದ ಪುಡಿಯೇ ಬರುತ್ತೆ. ಸೊ ಗೈಸ್, ಅದಾದಮೇಲೆ ಏನೂ ಇಲ್ಲ, ಬಟ್ಟೆ ಮಡಿಸ್ತಾ ಇದ್ದೀನಿ ಅಷ್ಟೆ. ಸೊ ನನ್ನ ಫ್ರೆಂಡ್ ಬಂದು ಏನಂತ ಹೇಳಿದ್ಲು ಅಂದರೆ, ಸೊ ಅವಳು ನನಗೆ ಅವಳು ಸ್ಟೇಟಸಲ್ಲಿ ನಾನು ನೋಡಿದ್ದು ಮಿಸ್ ಯು ಹಸ್ಬೆಂಡ್ ಅಂತ ಹಾಕಿದ್ಲು. ಸೊ ನಾನೇನು ಮಾಡಿದೆ, ಏನಾಯ್ತಮ್ಮ, ಯಾಕೆ ಮಿಸ್ ಯು ಅಂತ ಹಾಕಿದ್ಯಾ, ಮತ್ತು ರಿಪ್ ಅಂತ ಹಾಕಿದ್ಲು. ಸೊ ನಾನು ಕೇಳಿದೆ, ಏನಕ್ಕೆ ರಿಪ್ ಅಂತ ಹಾಕಿದ್ಯಾ, ಏನಾಯಿತು ನಿನ್ನ ಹಸ್ಬೆಂಡ್ಗೆ ಅಂತ ಕೇಳಿದೆ. ಅವಳು ನನಗೆ ಆ ಟೈಮ್ಗೆ ರಿಪ್ಲೈ ಮಾಡಲಿಲ್ಲ. ಸೊ ಅದಾದಮೇಲೆ ಒಂದು 2-3 ಡೇಸ್ ಆದಮೇಲೆ ರಿಪ್ ಅಂತ ಹಾಕಿದ್ಲು. ಆಮೇಲೆ ಫುಲ್ಲು ಫೀಲಿಂಗ್ ಸ್ಟೇಟಸ್ ಹಾಕಿದ್ಲು. ನಾನು ಏನಾಯ್ತಪ್ಪ ಅಂತ ತಲೆ ಕೆಚ್ಕೊಂಡು ಕೂತ್ಕೊಂಡೆ. ಆಮೇಲೆ ಎಷ್ಟೇ ಆದರೂ ಫ್ರೆಂಡ್ ಅಲ್ವಾ, ಸೊ ಅವಳು ಏನಾದರೂ ಅಂದ್ಕೊಳ್ಳಿ ಅಂದ್ಬಿಟ್ಟು ನಾನೇನು ಮಾಡಿದೆ, ಮತ್ತೆ ಒಂದು 2-3 ದಿವಸ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಿರಲಿಲ್ಲ. ಆಮೇಲೆ ಮೆಸೇಜ್ ಹಾಕ್ತೆ, ಏನಾಯ್ತಮ್ಮ ಅಂತ ಕೇಳಿದೆ. ಆವಾಗ ಅವಳು ಹೇಳಿದ್ಲು, ನೋಡು ಈ ಥರ ಮಾರ್ನಿಂಗು ಅವರು ಹೊರಗಡೆ ಹೋಗಿದ್ರು, ಅಂದರೆ ಕೆಲಸದ ವಿಷಯವಾಗಿ, ಅಂದರೆ ಮನೆ ಕಟ್ತಾರಲ್ಲ ಆ ಕೆಲಸದ ವಿಷಯವಾಗಿ ಊರಿಗೆ ಹೋಗಿದ್ರು. ಮಗು ಬರ್ತಡೇ ಬೇರೆ ಇವಾಗ ರೀಸೆಂಟಾಗಿತ್ತು. ಸೊ ಎಲ್ಲ ಮುಗಿಸ್ಕೊಂಡು ಬಂದು ಗುರುಪ್ರವೇಶ ಮಾಡಬೇಕಿತ್ತು. ಸೊ ಅದಕ್ಕೋಸ್ಕರನೇ ಮನೆ ಕೆಲಸ ನೋಡೋಕೆ ಹೋಗಿದ್ರು ಅಲ್ಲಿ, ಅಂದರೆ ಅವ್ರ ಮನೆ ಕೆಲಸ ಮುಗಿಸಿ ಬರೋದಕ್ಕೆ ಹೋಗ್ತಿದ್ರಂತೆ.
ಸೊ ಆವಾಗ ಬಂದು ಆಮೇಲೆ ಮುಗಿಸ್ಕೊಂಡು ಬರಬೇಕಾದ್ರೆ ಆಕ್ಸಿಡೆಂಟ್ ಆಯ್ತಂತೆ. ಎಲ್ಲಿ ಹೈವೇಲಾಗಿದ್ದಂತೆ. ಬ್ಯಾಂಗ್ಳೂರಿಗೆ ಬರಬೇಕಾದ್ರೆ ಆಗಿರೋ ಆಕ್ಸಿಡೆಂಟ್ ಅಂತೆ ಅದು. ಇಬ್ಬರಿದ್ರಂತೆ ಫ್ರೆಂಡ್ಸು. ಸೊ ಇವರೇ ಡ್ರೈವ್ ಮಾಡ್ತಿದ್ರಲ್ಲ, ಸೊ ಹೆಲ್ಮೆಟೆಲ್ಲ ವೇರ್ ಮಾಡಿದ್ರು ಅಂತ ಅಂದರು. ಏನೋ ನನಗೆ ಗೊತ್ತಿಲ್ಲ, ಬಟ್ ಹೆಲ್ಮೆಟ್ ವೇರ್ ಮಾಡಿದ್ರು. ಮತ್ತು ಆಕ್ಸಿಡೆಂಟ್ ಆಗಿ ಸ್ಪಾಟ್ ಔಟ್ ಆಗಿದ್ದಾರೆ ಇಬ್ಬರೂ ಅಂತ ಅಂದರು. ಸೊ ಮಗುಗೆ ಈ ಥರ ಇರ್ಬೇಕಾದ್ರೆ ಇನ್ನೇನು ಒಂದು ವಾರದಲ್ಲೇ ಪಾಪ ಮಗು ಬರ್ತಡೇ ಐತಿ 2 ವರ್ಷದ್ದು. ಅವ್ರಿಗೂ ತುಂಬ ಪಾಪ ಕಷ್ಟಗಳಿತ್ತು. ಇವಾಗ ತಾನೇ ಎಲ್ಲ ಸುಧಾರಿಸ್ಕೊಂಡು ಇವಾಗೇನೋ ಚೆನ್ನಾಗಿ ಆಗ್ತಿದ್ದೆ ಅನ್ನೋ ಅಷ್ಟರಲ್ಲಿ ನೋಡಿದ್ರೆ ಪಾಪ ಹಸ್ಬೆಂಡ್ ಈ ಥರ ಸ್ಪಾಟ್ ಔಟ್ ಆಗೋದ್ರು. ತುಂಬ ಆತ್ಲು. ಆಮೇಲೆ ನಾವು ಎಲ್ಲ ಹೋಗ್ಬಿಟ್ಟು ಸಮಾಧಾನ ಮಾಡಿ ಅವಳಿಗೆ ಎಲ್ಲ ಮಾತಾಡಿಸ್ಕೊಂಡು ಬಂದ್ರಿ. ಸೊ ಅವಳು ಹೇಳ್ತಾಳೆ ಹೆಲ್ಮೆಟ್ ಹಾಕಿದ್ಲು ಅಂತ ಅಂದ್ಲು. ಸೊ ಯಾರೇ ಆಗಿದ್ರು ಅಷ್ಟೇ ದಯವಿಟ್ಟು ಹೆಲ್ಮೆಟ್ ಹಾಕೊಂಡೋಗಿ. ಅವ್ರು ಸ್ಪಾಟ್ ಔಟ್ ಆಗಿ ಎಗರಿದ್ದಾರೆ ಅಲ್ವಾ ಹೈವೇಲಿ, ಅವರು ಹೆಲ್ಮೆಟ್ ಹಾಕಿದ್ರು ಓಕೆ, ಬಟ್ ಉಳಿಲಿಲ್ಲ. ಅವ್ರ ದುರದೃಷ್ಟ. ಆದರೆ ಸ್ವಲ್ಪ ಜನ ಹೆಲ್ಮೆಟ್ ಹಾಕಿದ್ರು ಉಳಿಯೋ ಚಾನ್ಸಸ್ ಇರುತ್ತೆ. ಸೊ ಏನೇ ಇದ್ರೂ ನೆಗ್ಲೆಕ್ಟ್ ಮಾಡಬೇಡಿ, ಹೆಲ್ಮೆಟ್ ಹಾಕ್ಕೊಂಡೇ ಓಡಾಡಿ ಅಂತ ನಾನು ಹೇಳ್ತೀನಿ. ಸೊ ಇವಾಗಲೇ ಇನ್ನೂ 2 ವರ್ಷದ ಮಗು ಪಾಪ. ಇವಾಗ ನೋಡಿದ್ರೆ ಅಪ್ಪ ಇಲ್ಲ. ಅವಳು ಪರ್ಮಿಷನ್ ತಗೊಂಡೆ ನಾನು ಇವಾಗ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರೋದು. ಅವಳು ಪರ್ಮಿಷನ್ ಕೊಟ್ಟಿದ್ದಾಳೆ. ಪ್ಲೀಸ್ ಯಾರು ಹೆಲ್ಮೆಟ್ ಇಲ್ಲಿ ಹೋಗಬೇಡಿ. ಹಸ್ಬೆಂಡಿಗೆ ಅವ್ರು ಹೆಲ್ಮೆಟ್ ಎತ್ಕೊಂಡು ಹೋಗಿಲ್ಲ ಅಂತಂದ್ರೂ ಅವರು ಅಟ್ಲೀಸ್ಟ್ ಏನಾದರೂ ಹೆಲ್ಮೆಟ್ ಮರೆತು ಅವ್ರೇನಾದರೂ ಹೋಗಿದ್ರು ನಾನು ಮತ್ತೆ ಕರೆಸಿ ಹೆಲ್ಮೆಟ್ ಕೊಡ್ತೀನಿ. ಹೆಲ್ಮೆಟ್ ಹಾಕ್ಕೊಂಡು ಓಡಾಡಿ. ಯಾಕಂದರೆ ಮಕ್ಕಳು ಮರಿ ಇರ್ತವೆ, ಮುಂದೆ ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋರು ಇರ್ತಾರೆ, ತುಂಬ ಫ್ಯೂಚರ್ ಬಗ್ಗೆ ಪ್ಲ್ಯಾನಿಂಗ್ ಇರೋರು ಇರ್ತಾರೆ. ಸೊ ಅವರಿಗೆಲ್ಲ ಪಾಪ ಈ ಥರ ಆಗೋಗ್ಬಿಟ್ರೆ ತುಂಬ ನೋವಾಗುತ್ತೆ. ಇವಾಗ ಆ ಮಗುಗೆ ಅವ್ರ ಅಮ್ಮ ಅಷ್ಟೇ, ಇನ್ಯಾರು ಇರ್ತಾರೆ? ಎಷ್ಟೇ ಇದ್ದರೂ ಅಪ್ಪ ಇರೋ ಥರ ಬರಲ್ಲ. ಸೊ ಯಾರೇ ಆಗಿದ್ರು ಹೆಲ್ಮೆಟ್ ಹಾಕ್ಕೊಂಡು ಓಡಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅಷ್ಟೇ ಗಾಯ್ಸ್. ಸೊ ದಿಸ್ ಈಸ್ ದ ಮ್ಯಾಟರ್. ಅಯ್ಯಪ್ಪ ನಾನೇನು ಮಾಡಲಿ, ನಾನು ಸುಮ್ಮನೆ ಕೂತ್ಕೊಂಡು ಬಟ್ಟೆ ಮಡಿಸ್ತಾಯಿದ್ದೀನಿ ಅಷ್ಟೇ, ಇನ್ನೇನು ಮಾಡಲಿ. ಬೇಜಾರು. ಮನೇಲಿರೋಕ್ಕಂತೂ ಸಿಕ್ಕಾಪಟ್ಟೆ ಬೋರು. ಏನೋ ಕೆಲಸಗಳಾಗ್ತಿರೋದ್ರಿಂದ ಬೋರ್ ಆಗ್ತಾಯಿಲ್ಲ, ಅದು ಬೋರೇ, ಏನು ಮಾಡೋಕ್ಕಾಗಲ್ಲ ಗೈಸ್. ಆದರೆ ನನ್ನ ಫ್ರೆಂಡ್ ಹೇಳ್ದಾಗಿದ್ನ ಅಂತೂ ನನಗೆ ತುಂಬ ಬೇಜಾರಾಯಿತು. ನನ್ನ ಫ್ರೆಂಡ್ಸ್ ಗ್ರೂಪಲ್ಲಿ ಈ ಥರ ಒಂದು ಆಗೋಗ್ಬಿಡ್ತಲ್ಲ ಇನ್ಸಿಡೆಂಟು ಅಂತ ತುಂಬ ಬೇಜಾರಾಯಿತು. ಅವಳು ಅವಾಗ ಇದು ನಡೆದು ಆಲೇ ಇದು 4-5 ಮಂತ್ಸ್ ಆಗೋಗಿದೆ ಇದು ನಡೆದು. ಸೊ ಅವಳು ಅವಾಗ ಅವ್ರು ಸತ್ತಾಗ ಮೀನ್ಸ್ ಏನಂತಾರೆ, ಇವಾಗ ಅವರು ಬಂದು ಸತ್ತಿದ್ದು ಇವಾಗ ಈ ಡೇಟು ಅಂತ ಇರುತ್ತಲ್ವ, ಇದು ಸೆಪ್ಟೆಂಬರ್ ಅಲ್ವಾ. ಸೊ ಇವಾಗ ಅವರು ಒಂದು ಸೆಪ್ಟೆಂಬರ್ 10th ಸತ್ತಿದ್ದಾರೆ ಅಂದರೆ ನೆಕ್ಸ್ಟ್ ಅಕ್ಟೋಬರ್ 10th, ನವಂಬರ್ 10th ಈ ಥರ ಆಗ್ತಾರೆ ಅಲ್ವಾ. 1 ಮಂತ್ ಆಯಿತು ಬಿಟ್ಟೋಗಿ ಅಂತ, 2 ಮಂತ್ ಆಯಿತು ಬಿಟ್ಟೋಗಿ ಅಂತ. ಅವಳು ಹಾಕ್ಬೇಕಾದ್ರೆಲ್ಲ ನನಗೆ ಬೇಜಾರಾಗುತ್ತೆ. ನಾವು ಅದನ್ನ ಫೀಲ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ, ಎಷ್ಟು ನೋವಿರುತ್ತೆ. ಅದು ಮಗು ಬೇರೆ ಇರೋದ್ರಿಂದ ಆ ಮಗು ಇವಾಗ ಕೇಳುತ್ತೆ ಅಪ್ಪ ಎಲ್ಲಿ ಅಂತ. ಆದರೂ ನಮ್ಮ ಮಗುಗೆ ಎಕ್ಸ್ಪ್ಲೈನ್ ಮಾಡಿ ಅರ್ಥ ಮಾಡಿಸೋ ಏಜ್ ಬರೋ ಅಷ್ಟರಲ್ಲೇ ಸಾಕಾಗ್ಬಿಟ್ಟಿರುತ್ತೆ. ಆದರೂ ತುಂಬ ಕಷ್ಟ. ನೀನು ಈ ವಿಡಿಯೋ ನೋಡ್ತಾ ಇದ್ದರೆ ಬೇಜಾರು ಮಾಡ್ಕೊಬೇಡ, ಖುಷಿಯಾಗಿ ನಿನ್ನ ಮಗಳನ್ನ ನೀನು ಖುಷಿಯಾಗಿ ನೋಡ್ಕೊ, ಅಷ್ಟು ಖುಷಿಯಾಗಿರು ಅಷ್ಟೇ ಲೈಫಲ್ಲಿ ನಾನು ಹೇಳೋದು. ಸೊ ಇಷ್ಟೇ ಗಾಯ್ಸ್, ಬೇರೆ ಏನೂ ಇಲ್ಲ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್, ಕೆಲಸ ಇದೆ ಸ್ವಲ್ಪ, ಅದಕ್ಕೆ ಕಂಟಿನ್ಯೂ ಮಾಡ್ತೀನಿ. ಟಾಟಾ. ಸೊ ಅದಾದಮೇಲೆ ಮಲ್ಕೊಬಿಟ್ಟಿದ್ದೆ. ಮತ್ತು ಎದ್ದು ನೋಡ್ತೀನಿ ಮೋಡ ಎಲ್ಲ ಕಟ್ಬಿಟ್ಟು ಮಳೆ ಬರ್ತಿದೆ. ವಾಟ್ ಎ ಕೋಇನ್ಸಿಡೆನ್ಸ್ ಅಂದ್ಕೊಂಡು ಸುಮ್ಮನೆ ಬಂದು ಕೂತಿದ್ದಾಯಿತು. ಪಾತ್ರೆ ತೊಳಿಬೇಕಿತ್ತು. ಓಕೆ ಗಾಯ್ಸ್, ನಮ್ಮದು ಆಲ್ರೆಡಿ ಇನ್ನೊಂದು ಸ್ನಾನನೂ ಮುಗೀತು. ಸೊ ಇವಾಗ ರೆಡಿ ಆಗಿಬಿಟ್ಟು ಪೂಜೆ ಮಾಡಿ ಹೋಗಿ ಒಂದು ರೌಂಡ್ ಬಿಸಿ ಬಿಸಿ ಕಾಫಿ ಕುಡಿದ್ರೆ ಸಾಕು ನಿಜವಾಗ್ಲು. ನಾನು 2 times ಟೀ ಕುಡಿತೀನಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಹಾಗೆ ಆಮೇಲೆ ಮಧ್ಯಾಹ್ನ ಏನಾದರೂ ಆದರೆ ಮತ್ತು ಸಂಜೆ ಎಲ್ಲ 3:30ಗೆಲ್ಲ ನಮ್ಮ ಮನೇಲಿ ಕುಡಿತಾರೆ. ನಾನು ಕುಡಿಯಲ್ಲ, ಎಲ್ಲೋ ಅಪರೂಪ. ಕುಡಿಬೇಕನ್ಸಿದ್ರೆ ಕುಡಿತೀನಿ, ಇಲ್ಲ ಅಂತಂದರೆ 6 ಗಂಟೆ ಎಲ್ಲ ಕೆಲಸ ಆದಮೇಲೆ ಹೋಗ್ಬಿಟ್ಟು ಟಿ ವಿ ಮುಂದೆ ಕೂತೀವಲ್ಲ ಆವಾಗ ಮತ್ತೆ ಕುಡಿಯೋದು. ನಿಮ್ಮ ಮಕ್ಕ ಕಟ್ಟದೆ
ಏನೋ ಗೊತ್ತಿಲ್ಲ, ಆದರೆ ಅದೇ ರೂಢಿ ಆಗ್ಬಿಟ್ಟಿದೆ. ಓಕೆ ಗಾಯ್ಸ್, ಇನ್ನು ಕಾಲ ಬಾಚಬೇಕು, ಸಿಕ್ಕಾಗ್ಬಿಟ್ಟೈತೆ, ಸಿಕ್ಬಿಡ್ಸಿ. ಓಕೆ ಸಿಗ್ತೀನಿ ಮತ್ತೆ, ಬಾಯ್ ಬಾಯ್. ಅಯ್ಯೋ ಬಿದ್ದೈತೆ. ಓಕೆ ಗಾಯ್ಸ್, ಅದಾದಮೇಲೆ ಪೂಜೆ ಮಾಡಬೇಕಿತ್ತು. ಸೊ ಪೂಜೆ ಎಲ್ಲ ಮಾಡ್ತಿದ್ದೆ. ಪೂಜೆ ಮಾಡಿ ಮುಗಿಸಿ ಕಾಫಿ ಕುಡಿಬೇಕು ಗಾಯ್ಸ್. ಏನೋ ಗೊತ್ತಿಲ್ಲ, ಕಾಫಿ ಟೀ ಮೇಲೆ ತುಂಬ ಅಂದರೆ ತುಂಬ ಲವ್. ಅದು ಯಾಕಂತ ಗೊತ್ತಿಲ್ಲ. ಊಟ ಬೇಕಾದರೂ ಇಲ್ಲೇ ಇದ್ಬಿಡ್ತೀವಿ, ಆದರೆ ಕಾಫಿ ಟೀ ಬಿಟ್ಟು ಇರೋಕ್ಕಾಗಲ್ಲ. ಸೊ ಪೂಜೆ ಎಲ್ಲ ಮುಗಿಸಿ ಕೈ ಮುಗಿದು ಎಲ್ಲ ಚೆನ್ನಾಗಿ ಇರಲಿ ಅಂತ ಬೇಡ್ಕೊಂಡು ಪೂಜೆ ಮುಗಿಸಿದ್ದಾಯಿತು. ಸೊ ಇಷ್ಟೇ. ನೋಡಿ ಎಷ್ಟು ಕ್ಯೂಟಾಗಿದೆ. ನಾನೇ ಆನ್ಲೈನ್ ಆರ್ಡ್ರ್ ಮಾಡಿ ತರಿಸ್ಕೊಂಡು, ಎಷ್ಟು ಕ್ಯೂಟಾಗಿದೆ ಅಲ್ಲ. ಸೊ ನಮ್ಮ ಪೂಜೆ ಮುಗೀತು. ಸೊ ವೆದರ್ ನೋಡಿದ್ರೆ ಹೆಂಗಿದೆ ಗೊತ್ತಾ? ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತಿದೆ. ಓ ಮೈ ಗಾಡ್, ವಾಟ್ ಎ ವೆದರ್, ಸೂಪರ್ಬ್. ಆದರೆ ಸಿಕ್ಕಾಪಟ್ಟೆ ಬಿಸಿಲು ಬನ್ನಿರಿ, ಏನು ಮಾಡೋದು ಗೊತ್ತಿಲ್ಲ. ಇದು ನಾನು ಬಿಡಿಸಿರೋ ರಂಗೋಲಿ, ಆದರೆ ಮಳೆ ಬಂದು ಸೈಡಲ್ಲೆಲ್ಲ ಹಂಗೆ ಸ್ಪ್ರೆಡ್ ಆಗಿದೆ. ಅದಕ್ಕೆ ನಾನು ಬಿಟ್ಟಿರೋದು. ಓಕೆ ಗಾಯ್ಸ್, ಆಲ್ರೆಡಿ ಪೂಜೆ ಆಗಿದೆ. ಸೊ ನಾನು ಬೆಳಗ್ಗೆನೇ ಪೂಜೆ ಮಾಡಿದ್ದೆ. ಇವಾಗ ಬಂದು ನಾನಲ್ಲಿ ಊದುಬತ್ತಿ ಹಚ್ಚೋಕ್ಕಾಗಲ್ಲ, ಯಾಕಂದರೆ ನಾನು ಡೋರ್ ಲಾಕ್ ಮಾಡಬೇಕು. ಸೊ ಊದುಬತ್ತಿ ನಾನು ಹಚ್ಚೋಕ್ಕಾಗಲ್ಲ. ಬೆಳಗ್ಗೆ ಅಂದರೆ ಹಚ್ಚಿ ವಿಂಡೋ ಓಪನ್ ಮಾಡ್ಬೋದು. ಸೊ ನಾನು ಹಚ್ಚೋಕ್ಕಾಗಲ್ಲ. ಮತ್ತು ಇಲ್ಲಿ ಮೇಲ್ಗಡೆ ಹೊಗೆ ಹೋಗ್ಬಿಟ್ರೆ ಕಷ್ಟ ಅಂದ್ಬಿಟ್ಟು ಸೊ ನಾವು ಊದುಬತ್ತಿ ಹಚ್ಚಲಿಲ್ಲ. ಜಸ್ಟ್ ದೀಪ ಮಾತ್ರ ಹಚ್ಚಿ ಮುಗೀತು. ಸೊ ಇವಾಗ ಕಾಫಿ ಕುಡಿಯೋಕ್ಕೆ ಹೋಗೋಣ. ಇವಾಗ ದೀಪ ಹಚ್ಚಿರೋದಲ್ವಾ, ಸೊ ಹೋಗೋಣ ಬನ್ನಿ ಫ್ರೆಂಡ್ಸ್. ಕಾಫಿ ಮಾಡ್ಕೊಳ್ಳೋದು ಹೇಳ್ಕೊಡ್ತೀನಿ. ಆ್ಯಂಡ್ ಇವಾಗ ಎಲ್ಲರಿಗೂ ಗೊತ್ತಿರೋ ಹಾಗೆ ಸಕ್ಕರೆ ಹಾಕ್ಲೇಬೇಕು, ಇಲ್ಲ ಅಂತಂದರೆ ಕಾಫಿ ರೆಡಿ ಆಗಲ್ಲ. ಸೊ ಒಬ್ರಿಗಲ್ವಾ, ಸೊ ಒಂದು ಸ್ಪೂನ್ ಸಕ್ಕರೆ. ಸ್ವಲ್ಪ ಹಾಕಿ ನೆಕ್ಸ್ಟ್ ಹಾಲನ್ನು ಒಯ್ದರೆ ಆಹಾ, ನಮ್ಮ ರುಚಿಕರವಾದ ಕಾಫಿ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀವಿ. ಸೊ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಅದೇ ಬಜ್ಜಿ ಮಾಡಿಕೊಟ್ಟಿದ್ದಾರೆ, ನನಗೆ ಬಜ್ಜಿ ಅಂತ ಅಲ್ಲ. ಓಕೆ ಫ್ರೆಂಡ್ಸ್, ಬಾಯ್. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬಾಯ್ ಬಾಯ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.